ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಿಮಗಾಗಿ ಎರಡೆರಡು ಸಿನಿಮಾಗಳ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಬಂದಿದ್ನಿ. ಈ ಒಂದೇ ವಿಡಿಯೋದಲ್ಲಿ ಎರಡು ಸಿನಿಮಾಗಳ ಬಗ್ಗೆ ರಿವ್ಯೂನ ನಾನಿವತ್ತು ನಿಮ್ಗಾಗಿ ತಂದಿದ್ನಿ. ಯಾವ್ದು ಎರಡು ಸಿನಿಮಾಗಳು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಗುರು, ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್. ಕೂಲಿ ಅವನು ಕೂಲಿ ಆಳಾಗಿ ಇರಬೇಕು. ಹಾಗೆ ಲ್ಯಾಂಡ್ ಲಾರ್ಡ್ ಅಂದ್ರೆ ಲ್ಯಾಂಡ್ ಸಿಕ್ಕರೆ ಲಾರ್ಡ್ ಆಗ್ಬಿಡ್ತಾನೆ ಅಂತಕ್ಕಂಥದ್ದು ಉಳ್ಳವರ ಭಯ. ಅಟ್ಟಹಾಸದ ನಡುವೆ ತಮ್ಮ ಹಕ್ಕಿಗಾಗಿ ಹೋರಾಡ್ತಕ್ಕಂಥ ಶೋಷಿತ ವರ್ಗದ ನಡುವಿನ ಗತಕಾಲದ ಸಂಘರ್ಷದ ಕಾಲಘಟ್ಟ. ಇಲ್ಲಿ ರಾಚಯ್ಯ ಅಂತಕ್ಕಂಥ ಒಬ್ಬ ಬಲ ಭೀಮನಿಗೆ ಸಮನಾಗಿರ್ತಕ್ಕಂಥ ವ್ಯಕ್ತಿ ತುಂಡು ಭೂಮಿ ಸಂಪಾದಿಸಿ ಅದರಾಗ ತಾನೇ ಸ್ವಂತ ಬೆಳೆನ ಬೆಳೆದು ತನ್ನ ಹೆತ್ತವರಿಗೆ ಕೈ ತುತ್ತನ್ನ ಹಾಕಬೇಕು ಅನ್ನೋದು ರಾಚಯ್ಯನ ಮಹದಾಸೆ ಆಗಿರುತ್ತೆ. ಇಲ್ಲಿ ರೂಲರ್ಗಳನ್ನು ಸದೆ ಬಡಿಯೋದಿಕ್ಕೆ ಅಂತ ಯುವಕ ತವಕ ಮಾಡ್ತಾ ಇರ್ತಾನೆ. ಜಮೀನ್ದಾರಿಕೆ ತಮ್ಮ ಹಕ್ಕೆಂದು ಬದುಕುವ ಜಮೀನ್ದಾರನಿಗೆ ತನ್ನ ವಂಶದ ಪ್ರತಿಷ್ಠೆಯೇ ದೊಡ್ಡದಾಗಿರುತ್ತೆ. ಈ ತರ ಇರ್ತಕ್ಕಂಥ ಸಿನಿಮಾ ವಿಜಯ್ ಅವರು ನಟಿಸಿರ್ತಕ್ಕಂಥ ಸಿನಿಮಾ. ರಚಿತಾ ರಾಮ್ ಅವರು, ರಾಜ್ ಬಿ ಶೆಟ್ಟಿ, ರಾಕೇಶ್ ಅಡಿಗ ಮತ್ತೆ ವಿಜಯ್ ಅವರ ಮಗಳು ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ಒಂದು ಹೋರಾಟದ ಕತೆ ಹಾಗೂ ಬಡವರ ಕತೆ, ಭೂಮಿಗಾಗಿ ಹೋರಾಡ್ತಕ್ಕಂಥ ಕತೆ. ಈ ತರ ಸಿನಿಮಾ ಕಾಟೇರಿ ಸಿನಿಮಾದಲ್ಲಿ ನೀವು ನೋಡಿರ್ಬೋದು. ಇದು ಕೂಡ ಅದೇ ಒಂದು ಲೈನ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಯಾಕಂದ್ರೆ ಇದನ್ನು ಕೂಡ ಡೈರೆಕ್ಟ್ ಮಾಡಿರೋದು ಜಡೇಶ್ ಹಂಪಿ ಅವರು. ಹಾಗೆ ಸಂಗೀತ ನಿರ್ದೇಶನ ಅವರೇ, ಗೊತ್ತಲ್ವಾ ನಿಮ್ಗೆ, ಅಜನೀಶ್ ಲೋಕನಾಥ್. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾದ ಈ ಒಂದು ಕನಸಿದೆಯಲ್ಲ, ಅಂದ್ರೆ ಬಡವರು ಜಮೀನ್ದಾರಿಕೆ ಮಾಡಬೇಕು ಅನ್ನೋದು. ಸೊ ಅದು ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆ. ಹಾಗೆ ಈ ಸಿನಿಮಾ ನೀವು ನೋಡ್ತಾ ಹೋಗ್ಬೋದು. ಈ ಸಿನಿಮಾದಲ್ಲಿ ಹೆಂಗಸರನ್ನ ಭೋಗದ ವಸ್ತುವಾಗಿ ನೋಡ್ತಕ್ಕಂಥ ಶ್ರೀಮಂತರು, ಬಡವರನ್ನು ಕಾಲ ಕಸದಂತೆ ನೋಡುವ ಜಮೀನ್ದಾರರು. ಸೊ ಇವರ ವಿರುದ್ಧವಾಗಿ ತಿರುಗು ಬೀಳ್ತಕ್ಕಂಥ ನಮ್ಮ ರಾಚಯ್ಯ, ಅವನ ಮಡದಿ ನಿಂಗವ್ವ, ಮಗಳು ಕಾನ್ಸ್ಟೇಬಲ್ ಭಾಗ್ಯ. ಸೋಲಿಸುವ ಬಗೆನ ನೀವು ನೋಡ್ಬೇಕು ಸಿನಿಮಾದಲ್ಲಿ. ಹಣಬಲ ತೋಳ್ಬಲಕ್ಕಿಂತ ವಿದ್ಯೆ ದೊಡ್ಡದು ಅಂತಕ್ಕಂಥ ವಿಷಯನ ಈ ಮಣ್ಣಿನ ಸೊಗಣಿನಂಗೆ ಹೇಳಿರುವುದು ಈ ಸಿನಿಮಾದ ಕತೆ ಒಂದು ದೊಡ್ಡ ಹೈಲೈಟ್ ಅಂತಾನೆ ಹೇಳ್ಬೋದು. ಜಮೀನ್ದಾರಿ ಪದ್ಧತಿ, ಕೂಲಿಗಾಗಿ ಕಾಳು, ಸಮಾನ ವೇತನ, ದೇವದಾಸಿ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ, ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಜಡೇಶ್ ಹಂಪಿ ಅವರು ಕಮರ್ಷಿಯಲ್ ಆಗಿ ಕಟ್ಟಿಕೊಟ್ಟಿದ್ದಾರೆ ಈ ಸಿನಿಮಾನ. ಹಾಗೆ ಎರಡೆರಡು ಅವತಾರದಲ್ಲಿ ರಾಚಯ್ಯನಾಗಿ ದುನಿಯಾ ವಿಜಯ್ ಅವರು ಅಬ್ಬರಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿಂಗವಳ್ಳಾಗಿ ರಚಿತಾ ರಾಮ್ ತುಂಬಾನೇ ಅದ್ಭುತವಾದ ಆಕ್ಟಿಂಗ್ ಅನ್ನ ಮಾಡಿದ್ರೆ. ಹಾಗೆ ಚಿಕ್ಕ ಯಜಮಾನನಾಗಿ ರಾಜ್ ಬಿ ಶೆಟ್ಟಿ, ರಾಚಯ್ಯನ ತಾಯಿಯಾಗಿ ಉಮಾಶ್ರೀ ಸಿನಿಮಾದಲ್ಲಿ ಅಬ್ಬರ್ಸ್ಬಿಟ್ಟವ್ರ ಗುರು. ನೀವು ಹೇಳಂಗೆ ಇಲ್ಲ. ರಿತನ್ಯ ವಿಜಯ್ಗೆ ಚೊಚ್ಚಲ ಸಿನಿಮಾದಲ್ಲೇ ತಮ್ಮ ಟ್ಯಾಲೆಂಟ್ ನ ತೋರ್ಸೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಸಿಕ್ಕೈತೆ. ಹಾಗೆ ಅದ್ಭುತ ದೃಶ್ಯಗಳನ್ನು ಕೂಡ ಈ ಸಿನಿಮಾದಲ್ಲಿ ಅವ್ರಿಗೆ ಕಟ್ಕೊಡ್ಲಾಗಿದೆ ಅಂತ ಹೇಳ್ಬೋದು. ಇನ್ನ ದೇವದಾಸಿ ಭಾವನಾ ರಾವ್ ಅವರು ಜಮೀನ್ದಾರನ ಹಿಂಪಡೆಯಲ್ಲಿ ರಾಕೇಶ್ ಅಡಿಗ ಹಾಗೂ ಅಭಿದಾಸ್ ಭ್ರಷ್ಟ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅಚ್ಯುತರಾವ್, ಮಿತ್ರ, ಬಿ ಸುರೇಶ್, ಅವಿನಾಶ್, ಶರತ್ ಲೋಕಿತಾಶ್ವ ಎಲ್ಲರೂ ತಮ್ಮ ತಮ್ಮ ಪಾತ್ರಕ್ಕೆ ಸಮಾನ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಎಲ್ಲರೂ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಎಲ್ಲರೂ ಇಂಪಾರ್ಟೆಂಟ್, ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ನ ಕೊಡಲಾಗಿದೆ. ಹಾಗೆ ರಾಚಯ್ಯನಾಗಿ ಕೊಡಲಿ ರಾಚನಾಗಿ ಆಕ್ಷನ್ ಸೀನ್ಗಳಲ್ಲಿ ಹಬ್ಬದೂಟ ಬಡಿಸ್ತಾರೆ ಅಂತ ಹೇಳ್ಬೋದು ದುನಿಯಾ ವಿಜಯ್ ಅವರು. ಯಾಕಂದ್ರೆ ಆಕ್ಷನ್ ಸೀನ್ಗಳಂದ್ರೆ ದುನಿಯಾ ವಿಜಯ್ ಅವ್ರಿಗೆ ರಾಗಿ ಮುದ್ದೆ ತಿಂದಷ್ಟೇ ಇಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಆಕ್ಷನ್ ಸೀನ್ಗಳು ಆ ರೀತಿಯಾಗಿರುತ್ತೆ ಅಂತ ಹೇಳ್ಬೋದು. ಬಿಡುವಿಲ್ಲದೆ ಹಿಟ್ ಸಿನಿಮಾಗಳನ್ನೇ ನೀಡ್ತಿರ್ತಕ್ಕಂಥ ಅಜನೀಶ್ ಲೋಕನಾಥ್ ಅವರ ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತ ಅಂತ ಹೇಳ್ಬೋದು. ಹಾಗೆ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಒಂದು ರೆಟ್ರೋ ಗ್ರಾಮೀಣ ಜಗತ್ತನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಡುವಲ್ಲಿ ಕ್ಯಾಮ್ರಾ ವರ್ಕ್ ಮತ್ತು ಸೆಟ್ ವರ್ಕ್ ಚೆನ್ನಾಗಿ ಕೆಲಸ ಮಾಡಿದೆ ಈ ಸಿನಿಮಾಗೆ. ಅಂತೂ ಈ ಸಿನಿಮಾದ ಸೀಕ್ವೆಲ್ ನ ಸೂಚನೆಯೂ ಇಲ್ಲ. ನಮ್ಮ ನೆಲದ ಕ್ರಾಂತಿಯನ್ನು ಅದ್ಭುತವಾಗಿ ತೆರೆಗೆ ಇಟ್ಟಿದ್ದು ಡೈಲಾಗ್ಸ್, ಆಕ್ಷನ್ ಸೀನ್ ಸೇರಿದಂತೆ ಒಂದೊಳ್ಳೆ ಸಿನಿಮಾನ ಒಂದಕ್ಕಿಂತ ಹೆಚ್ಚು ಬಾರಿ ನೋಡಿದ್ರು ತಪ್ಪೇನಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಮನೋರಂಜನೆ ಕೊಡುತ್ತೆ, ಅಷ್ಟು ಒಂದು ಸಂದೇಶನ ಕೊಡುತ್ತೆ ಈ ಸಿನಿಮಾ. ಸೊ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥ ಸಿನಿಮಾ ತುಂಬಾನೇ
ಅದ್ಭುತವಾದ ಸಿನಿಮಾ. ಈ ಸಿನಿಮಾಗಾಗಿ ದುನಿಯಾ ವಿಜಯ್ ಫ್ಯಾನ್ಸು ಮತ್ತೆ ಸುಮಾರು ಜನ ಕಾಯ್ತಾ ಇದ್ರು. ಸೊ ಈಗ ರಿಲೀಸ್ ಆಗಿದೆ, ಅದ್ಭುತವಾಗಿದೆ ಅಂತ ಎಲ್ಲ ಕಡೆಯಿಂದನೂ ಕೇಳಿ ಬರ್ತಾ ಇದೆ ಗುರು. ಹಾಗೆ ಇನ್ನೊಂದು ಸಿನಿಮಾ ಯಾವುದು ಅಂತ ನಿಮ್ಗೆ ಕುತೂಹಲ ಆಗಿರ್ಬೇಕು, ಯಾಕಂದ್ರೆ ಇನ್ನೊಂದು ಸಿನಿಮಾದ ಬಗ್ಗೆ ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ, ಅದೇ ಗುರು ಕಲ್ಟ್ ಸಿನಿಮಾ. ಸೊ ಈ ಸಿನಿಮಾದ ಸ್ಟೋರಿ ಏನಂತ ನಾವು ನೋಡೋದಾದ್ರೆ, ಕೃಷ್ಣನೂರಿನಲ್ಲಿ ಮಾಧವನಿಗೂ ಗೀತಾಳಿಗೂ ಕಾಲೇಜಲ್ಲಿ ಲವ್ ಆಗಿರುತ್ತೆ. ಇದು ಈಗಿನ ಕಾಲದ ಜನರೇಷನ್ ಗೊಂದಲ ಅಂತ ಹೇಳ್ಬೋದು. ಸೊ ಈ ಗೋಜಿಗಳಿಗೆ ಅಪವಿತ್ರವಾದ ಮುಗ್ಧ ಪ್ರೇಮ್ ಕಹಾನಿ. PU ಮುಗಿಸಿ ಎಂಜಿನಿಯರಿಂಗ್ ಕಾಲೇಜ್ಗೆ ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಈ ಪ್ರೇಮ ಪಕ್ಷಿಗಳ ಬದುಕಲ್ಲಿ ಕ್ರಶ್ ಆಗುತ್ತೆ. ಲವ್, ಬ್ರೇಕಪ್, ಸ್ಟೇಟಸ್ಗಳು ಇವರಿಬ್ಬರ ಬದುಕನ್ನ ಬದಲಾಯಿಸುತ್ತೆ. ಇಲ್ಲಿ ಯಾರು ಮೋಸ ಹೋಗ್ತಾರೆ, ಯಾರು ಮೋಸ ಮಾಡ್ತಾರೆ, ಯಾರಿಗೆ ನಿಜವಾದ ಪ್ರೀತಿ ಸಿಗುತ್ತೆ, ಯಾರ ಜೀವನ ಫಜಿತಿಯಲ್ಲಿ ಇರುತ್ತೆ, ಮಕ್ಕಳ ಮೇಲೆ ಪೋಷಕರ ಇಟ್ಟ ನಂಬಿಕೆ ಏನು, ಸೊ ಪ್ರೀತಿ ಸಿಗದೆ ಎತ್ತವರು ಹೊಟ್ಟೆ ಉರ್ಸೋ ಯುವಜನತೆಯ ಪಾಡೇನೋ, ಓದಿಗಾಗಿ ದೂರಾದ ಪ್ರೇಮಿಗಳ ಬದುಕಲ್ಲಿ ಇತಿಹಾಸಿನಿ ಹಾಗೂ ಮತ್ತೊಬ್ಬ ಬಾಯ್ ಫ್ರೆಂಡ್ ತರುವ ಬದಲಾವಣೆಗಳೇನು ಅನ್ನೋದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಅಂತ ಹೇಳ್ಬೋದು ಗುರು. ಹಾಗೆ ಇಲ್ಲಿ ಹೆಣ್ಣು ಕೆಟ್ಟವಳೋ ಗಂಡು ಕೆಟ್ಟವನೋ ಎಂದು ಸೀದಾ ಸಾದಾ ಹೇಳಕ್ಕಾಗದೆ ನಿರ್ದೇಶಕರು ಸೊ ಇದಕ್ಕೆಲ್ಲ ಕಾರಣ ಪರಿಸ್ಥಿತಿಯೇ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೆ ಕಥೆನಲ್ಲಿ ಏನು ಹೊಸ್ತನ ಇಲ್ಲ ಅನ್ಸಿದ್ರು ಈಗಿನ ಟ್ರೆಂಡ್ಗೆ ಈ ಸಿನಿಮಾ ಮಾಡಿರ್ತಕ್ಕಂಥ ಸ್ಕ್ರಿಪ್ಟ್ ವರ್ಕ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ ಪ್ರತಿಯೊಂದೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಶಿಪ್ ಮತ್ತೆ ಇನ್ನು ಲವ್, ಪ್ರೀತಿ ಇದೆಲ್ಲ ಸೇರಿ ಒಂದು ಸುಂದರವಾದ ಪ್ರೇಮ್ ಕಹಾನಿನ ಕಟ್ಕೊಡೋದಕ್ಕೆ ತಯಾರು ಮಾಡಿದ್ರೆ ನಿರ್ದೇಶಕ ಅನಿಲ್ ಕುಮಾರ್ ಅವರು. ಸೊ ಇದರಲ್ಲಿ ಅನಿಲ್ ಕುಮಾರ್ ಅವರು 100% ಪಾಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಇಂಡಿಯನ್ ಸಿನಿಮಾದಲ್ಲಿ ಟ್ರೆಂಡ್ ಆಗಿರ್ತಕ್ಕಂಥ ಈ ತರ ಸಿನಿಮಾಗಳು ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಹಾಗೆ ಹಳ್ಳಿಯ ಮಾಧವನಾಗಿ ಭಗ್ನ ಪ್ರೇಮಿ ಮ್ಯಾಡಿಯಾಗಿ ಜಯದ್ ಖಾನ್ ಇಡೀ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹಾಕೊಂಡು ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಮಾಧವನನ್ನು ಹುಚ್ಚಿಯಂತೆ ಪ್ರೀತಿಸಿ ಅವನನ್ನ ಹುಚ್ಚನನ್ನಾಗಿ ಮಾಡುವ ಗೀತಾ ಪಾತ್ರ ಶೇಡ್ಗಳು ನೋಡುಗನಿಗೆ ಸರ್ಪ್ರೈಸ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಗುರು. ಸಿನಿಮಾದಲ್ಲಿ ಇತಿಹಾಸಿನಿ ಎಂಬ ರಚಿತಾ ರಾಮ್ ಪಾತ್ರಕ್ಕಿರುವ 2 ಮುಖಗಳು ಸಮಾಜದಲ್ಲಿ ತುಂಬಾನೇ ಚರ್ಚೆಗೆ ಒಳಗಾಗುತ್ತೆ. ಆಗ್ಲೇಬೇಕಿರುವಂತ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಆ ಪಾತ್ರಕ್ಕೆ ಅಷ್ಟು ಶಕ್ತಿ ಇದೆ. ಅರ್ಜುನ್ ಜನ್ಯ ಹಾಡುಗಳು ಕೇಳಂಗೆ ಇಲ್ಲ ಅಲ್ವಾ. ಅರ್ಜುನ್ ಜನ್ಯ ಅಂದ್ರೆ ಮ್ಯೂಸಿಕ್ ಅಂದ್ರೆ ಅರ್ಜುನ್ ಜನ್ಯ ಅನ್ನೋ ರೀತಿ ಹಾಡುಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಈ ಸಿನಿಮಾಗೆ ಆ ಹಾಡುಗಳೇ ಆ ಮ್ಯೂಸಿಕ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಲೋಕ್ ರ್ಯಾಪ್ ಮಾಡಿರುವ ಪಾಪ್ಯುಲರ್ ಹಾಡು ವಾಸುಕಿ ವೈಭವ್ ಸಂಯೋಜನೆಯ ಹಾಡು ತುಂಬಾನೇ ಸಖತ್ತಾಗಿದೆ. ಮೇಕಿಂಗ್ ಅಲ್ಲಿ ಸಖತ್ ಹಬ್ರ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಈ ಸಿನಿಮಾದ ಹಾಡುಗಳು ಸಖತ್ತಾಗಿದೆ. ಮಲೈಕಾ ಹಾಗೂ ಜಯದ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ತಾರೆ ಈ ಸಿನಿಮಾ ನೋಡಿದ್ರೆ ಅಂತ ಅನ್ಬೋದು. ಹಾಗೆ ಎಂಥದೇ ಪಾತ್ರ ಕೊಟ್ಟರು ಜಯದ್ ನಿಭಾಯಿಸಬಲ್ರು ಅನ್ನೋದು ಈ ಸಿನಿಮಾದಲ್ಲಿ ರೂಪಿಸಿದ್ರೆ ಅಂತ ಹೇಳ್ಬೋದು. ಹಾಗೆ ಈಗಿನ ಕಾಲೇಜಿನ ಯುವಕ ಯುವತಿಯರಿಗೆ ಸಿನಿಮಾದ ಸೀನ್ಗಳು, ಡೈಲಾಗ್ಗಳು ಚಪ್ಪರಿಸಿ ತಿನ್ನುವ ಸ್ನ್ಯಾಕ್ಸ್ ತರ ಅನಿಸುತ್ತೆ ಗುರು. ಈ ಸಿನಿಮಾ ನೋಡಿದ್ರೆ ನೀವು ಹಾಡುಗಳು ಸಿನಿಮಾ ಮುಗಿದ ಮೇಲೆ ಕೂಡ ಕಾಡ್ತವೆ ಎಲ್ರಿಗೂ. ಸೊ ಅಷ್ಟು ಅದ್ಭುತವಾದ ಹಾಡುಗಳನ್ನ ಈ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರು ನಮ್ಗೆ ಹಾಕೊಟ್ಟಿದ್ದಾರೆ. ಹಾಗೆ ಅನಿಲ್ ಕುಮಾರ್ ಅವರ ನಿರ್ದೇಶನ ಕಲ್ಟ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಸೊ ಸುಮಾರು ದಿನಗಳ ಹಿಂದೆ ಟ್ರೈಲರ್ ರಿಲೀಸ್ ಆಗಿತ್ತು, ಟ್ರೀಸರ್ ರಿಲೀಸ್ ಆಗಿತ್ತು, ಸೊ ಸಾಂಗ್ ಒಂದೊಂಚೂರು ರಿಲೀಸ್ ಆಗಿತ್ತು. ಅದೆಲ್ಲದರಿಂದ ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಾಗಿತ್ತು ಸಿನಿಮಾ ಹೇಗಿರ್ಬೋದು ಅನ್ನೋದು. ಸೊ ಈಗ ರಿಲೀಸ್ ಆಗಿದೆ, ಹೇಗಿರ್ಬೋದು ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.